ಚಂದ ಹಂಗ ಚಪ್ಪಾಳಿ ಅಂದ್ರ ಇಂಥ ಕಾರ್ಯಕ್ರಮದವ್ರು ಭಾಳ ಚಂದ ಭಾಳ ಚಂದ ಭಾಳ ಚಂದ ಅಂತ ಹೇಳ್ಕೊಂತ ನಾವೇನ್ ದೊಡ್ಡ ಯಾವ ಕ್ರೀಡಾಪಟುಗಳಲ್ಲ ಏನೂ ಇಲ್ಲ. ಯಾಕಂದ್ರೆ ನಮ್ಮನ್ನ ನೋಡ್ರಿ ನಿಮ್ಗೆ ಗೊತ್ತಾಗ್ಬಿಡ್ತೈತೆ ಆಗ. ಈಗ ಹಿಂಗೆ ಹೇಳಕ್ ಪರಿಸ್ಥಿತಿನೂ ಇಲ್ಲ. ದೇವ್ರು ನಿಮಗೆ ಒಳ್ಳೇದು ಮಾಡ್ಲಿ. ಸೋತನೆ ಅಂತೇಳಿ ಕುಗ್ಗಾಕ್ ಹೋಗ್ಬೇಡ್ರಿ, ಗೆದ್ದನೆ ಅಂತೇಳಿ ಭಾಳ ಹಿಗ್ಗಾಕು ಹೋಗ್ಬೇಡ್ರಿ. ಎಲ್ಲಾನು ಜೀವನದೊಳಗ ಸರಿಸಮವಾಗಿ ತಗೊಳ್ರಿ. ಅದೇನೋ ಹೇಳ್ತಾರಲ್ಲ, ನೀರಡಿಕೆ ಆದಾಗ ಅಷ್ಟ ಬಾಯಿ ತೆಗೆದಿರ್ತಾರಲ್ಲ, ಹಂಗ ಮಾಡಕ್ ಹೋಗ್ಬೇಡ್ರಿ. ಜೀವನ ಉದ್ದಕ್ಕೂ ಈ ಕ್ರೀಡೆಯನ್ನ ನಿಮ್ಮ ಅವಿಭಾಜ್ಯ ಅಂಗವಾಗಿ ಇಟ್ಕೊಳ್ರಿ. ಯಾಕಂದ್ರ ನಾವು ಕುಡ್ದಂತ ನೀರ, ಗಾಳಿ, ಆಹಾರ ಈಗಿಲ್ಲ. ಈಗ ನೀವ್ ಏನಿದ್ರು ಇಂಥ ಕ್ರೀಡೆ ಮುಖಾಂತರ ಇಲ್ಲಾರ ನಾಳೆ ಇಲ್ಲಿ ಬಿಟ್ರಿಪ್ಪ ಅಂದ್ರೆ ಮತ್ತೆ ಜಿಮ್ಗಳಿಗೆ ಹೆಸರು ಹಚ್ಚೋದಾಕೈತಿ. ಅದಕ್ಕೆ ಈಗಿಂದನ ಅದನ್ನ ರೂಢಿಸ್ಕೊಂಡು ಹೋದ್ರಪ್ಪ ಅಂತಂದ್ರೆ ಒಳ್ಳೇದಾಕೈತಿ ಅಂತ ಹೇಳ್ಕೊಂತ ನಿಮಗೆ ಮತ್ತೊಂದು ಸಾರಿ ಶುಭವನ್ನ ಕೋರ್ತಾ ನನಗೊಂದು ಇಲ್ಲೇ ಎಲ್ಲಾದ್ರೂ ರೂಮ್ ಮಾಡಿ ಕೊಟ್ಟು ಬಿಡ್ರಿ ಸರ್. ಹೋಗು ಬರೋದು ತ್ರಾಸಾಗೈತಿ ನಮಗೆ. ಯಾಕಂದ್ರೆ ಏನಾರು ಒಂದು ಇಟ್ಟೇ ಇರ್ತೀರಿ, ಬರಬೇಕ ತಪ್ಸಾಕ್ ಬರ್ಲಾರ್ದಂಗ. ಅದಕ್ಕೆ ನಿಮಗೂ ನಿಮ್ಮ ಸಂಸ್ಥೆಗೂ ಆ ಪರಮಾತ್ಮ ಒಳ್ಳೇದನ್ನು ಮಾಡಲಿ. ಎಲ್ಲರಿಗೂ ಆ ಭಗವಂತ ಈ ವರ್ಷ ಹಂಗ ಮಳೆಯನ್ನು ಕೊಟ್ಟಾನ ಭರ್ಪೂರ, ಹಂಗೆ ಎಲ್ಲರಿಗೂ ಆಯುರ್ವೇದಕ್ಕೆ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಆಶಿಸುತ್ತಾ ನನ್ನನ್ನು ಈ ವೇದಿಕೆ ಮೇಲೆ ಕರೆಸಿ ನಾಲ್ಕು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ನನ್ನ ಅನಂತ ಕೋಟಿ ನಮನಗಳನ್ನು ಸಲ್ಲಿಸ್ತಾ ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು.